ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ದಲಿತರ ಮೇಲೆ ಪದೇ ಪದೇ ದೌರ್ಜನ್ಯ, ದಲಿತ ಯುವತಿಯರ ಮೇಲೆ ಅತ್ಯಾಚಾರ, ಕೊಲೆ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದೆ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಶಿಕ್ಷಿಸುವಲ್ಲಿ ಸಂಪೂರ್ಣವಾಗಿ ಜಿಲ್ಲಾ ಆಡಳಿತ ವಿಫಲವಾಗಿರುವುದು ಕಂಡು ಬರ್ತಾ ಇದೆ. ಸುಮಾರು 2-3 ವರ್ಷಗಳ ಅಂತರದಲ್ಲಿ ನಾವು ನೋಡಿದಾಗ ಪ್ರಸಾದ್ ಮಾನ್ವಿ ಅವ್ರ ಕೊಲೆ ಆಯಿತು. ಅದರ ನಂತರ ದೇವದುರ್ಗದ ಪತ್ರಕರ್ತ ಬಸವರಾಜ್ ಕಿರ್ಕಿರಿ ಅವ್ರ ಕೊಲೆ ಆಯಿತು. ಮೊನ್ನೆ ಆಗಸ್ಟ್ 4ರಂದು ಭೂಮಾನಂದನ ಬರ್ಬರವಾದಂಥ ಹತ್ಯೆ ಆಯಿತು. ಮೊನ್ನಿನ ದಿವಸ ದಿನಾಂಕ 19ನೇ ತಾರೀಕು ದಲಿತ ಯುವತಿ ಅಶ್ವಿನಿ ಚಲವಾದಿಯ ಕೊಲೆ ಮತ್ತು ಅತ್ಯಾಚಾರ ಆಗಿದೆ. ಇದನ್ನೆಲ್ಲ ನೋಡಿದರೆ ಇವತ್ತು ಜಾತಿವಾದಿಗಳು, ಕೋಮುವಾದಿಗಳು ನಿರಂತರವಾಗಿ ದಲಿತ ಯುವತಿಯರ ಮೇಲೆ ಮತ್ತು ದಲಿತ ಯುವಕರ ಮೇಲೆ ಬರ್ಬರವಾದಂಥ ಹತ್ಯೆ ಮತ್ತು ಅತ್ಯಾಚಾರ ಮಾಡುತ್ತಿರುವುದು ನಿಜವಾಗಿಯೂ ನಾಚಿಕೆಗೇಡಿನ ಸಂಗತಿಯಾಗಿದೆ. ಇದನ್ನು ಈ ರಾಜ್ಯದ ಯಾವುದೇ ಪ್ರಜ್ಞಾವಂತರಾಗಲಿ ವಿಚಾರವಾದಿಗಳಾಗಲಿ ಯಾರೂ ಕೂಡ ಇದನ್ನು ಸಹಿಸುವುದಿಲ್ಲ. ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಕೂಡಲೇ ರಾಯಚೂರು ಜಿಲ್ಲೆಗೆ ಮಾನ್ಯ ಗೃಹ ಸಚಿವರು ನಮ್ಮವರು ಕೂಡಲೇ ಅಲ್ಲಿ ಭೇಟಿ ಕೊಡಬೇಕು. ಮೊನ್ನೆ ಕೊಲೆಯಾದಂಥ ಭೂಮಾನಂದನ ಕುಟುಂಬಕ್ಕೂ ಹಾಗೂ ಈ ಅಶ್ವಿನಿ ಚಲವಾದಿಯ ಕೊಲೆ ಕುಟುಂಬಕ್ಕೂ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಆ ಕುಟುಂಬಗಳಿಗೆ ಧೈರ್ಯ ತುಂಬಿ ಆ ಅಪರಾಧಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಿಸಿ ಆ ಕುಟುಂಬಗಳಿಗೆ ಸೂಕ್ತವಾದಂಥ ಪರಿಹಾರ ಮತ್ತು ಸೂಕ್ತವಾದ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿರುವುದು ನಮ್ಮ ನಾಯಕರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಈ ಕೂಡಲೇ ಆ ಕೆಲಸ ಮಾಡಬೇಕಂತೇಳಿ ಅವರಲ್ಲಿ ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣದ ವತಿಯಿಂದ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಮತ್ತು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದಲ್ಲದೆ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ಅವರು ಯಾವುದೇ ತರಹದ ಭೇದ ಭಾವ ಇಲ್ಲದೆ, ತಾರತಮ್ಯ ಇಲ್ಲದೆ ದಲಿತ ಕಾಲನಿಗಳಿಗೆ ಭೇಟಿ ಕೊಟ್ಟು ಮತ ಪಡೆದು ವಿಜಯಶಾಲಿಯಾದ ನಂತರ ಮತ್ತೆ ಮರಳಿ ಆ ದಲಿತ ಕಾಲನಿಗಳಿಗೆ ಯಾವಾಗಲೂ ಕೂಡ ಅವ್ರು ಭೇಟಿ ಕೊಡುವುದಿಲ್ಲ. ಇಂಥ ದುರ್ಘಟನೆಗಳು ಸಂಭವಿಸಿದಾಗ ಕೂಡ ಆ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬತಕ್ಕಂಥ ಕೆಲಸ ಅಲ್ಲಿನ ಜನಪ್ರತಿನಿಧಿಗಳು ಕೂಡಲೇ ಮಾಡಬೇಕು. ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು ಕೂಡಲೇ ಆ ಗ್ರಾಮಗಳಿಗೆ, ಆ ಕುಟುಂಬಗಳಿಗೆ ಭೇಟಿ ಕೊಟ್ಟು ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮತ್ತು ಅವರಿಗೆ ಬಂದೋಬಸ್ತಿ ಮತ್ತು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಈ ಕೂಡಲೇ ಆಗಬೇಕಂತೇಳಿ ನಾನು ಆ ಜಿಲ್ಲಾ ಆಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ರಾಜ್ಯಾದ್ಯಂತ ಈ ಸರಣಿ ಕೊಲೆಗಳ ವಿರುದ್ಧ, ರಾಯಚೂರಿನಲ್ಲಿ ಜರುಗತಕ್ಕಂಥ ಸರಣಿ ಕೊಲೆಗಳ ವಿರುದ್ಧ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟವನ್ನ ನಾವು ಹಮ್ಮಿಕೊಳ್ಳಬೇಕಾಗುತ್ತದೆ ಅನ್ನತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ.